ಹಾಗಾಗಿ ನಾನೊಂದು 2-3 ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಇದ್ದಿದ್ದು, ಆ ವಿಚಾರಗಳ ಬಗ್ಗೆ ಹೇಳ್ತೀನಿ. ಈ ಒಂದು ಸಿನಿಮಾದಲ್ಲಿ ಅನೇಕ ವಿಶೇಷತೆಗಳಿದೆ. ಎಲ್ಲರೂ ಹೇಳಿದ್ರು ಫ್ಯಾಮಿಲಿ, ನಮ್ಮ ಇಡೀ ಫ್ಯಾಮಿಲಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರೋದು ಅಂತ. ಆದರೆ ವಿಶೇಷದಲ್ಲಿ ವಿಶೇಷ, ಇವತ್ತು ಪ್ರಾಬಬ್ಲಿ ಇದು ಒಂದು ರೆಕಾರ್ಡ್ ಕೂಡ ಆಗುವಂಥ ಒಂದು ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ರಿಸರ್ಚ್ಗಳನ್ನು ಕೂಡ ನಾವು ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಅದು ಒಂದು ಅಥೆಂಟಿಕೇಟೆಡ್ ಆಗಿರಬೇಕು, ಅದು ಅಕಸ್ಮಾತ್ ರೆಕಾರ್ಡ್ ಆಗುತ್ತಾ ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಅನ್ನೋದ್ರ ಬಗ್ಗೆ ಯಾವ ಡೌಟು ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ, ಅಂದರೆ ನಮ್ಮ ಇಡೀ ದೇಶದ ಲೆವೆಲಲ್ಲೂ ಈ ಒಂದು ವಿಚಾರ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಈ ಥರ ಆಗಿರ್ಬೋದಾ ಅನ್ನೋದಕ್ಕೆ ಕರೆಕ್ಟಾಗಿ ಒಂದು ಅಥೆಂಟಿಕೇಟೆಡ್ ಒಂದು ವಿಷಯ ನಾವು ಯಾರ ಮುಖಾಂತರ ಮಾಡಿಸ್ಬೇಕು ಅಂತ. ಆ ವಿಚಾರಕ್ಕೆ ಬರ್ತೀನಿ. GST ಅನ್ನೋದಕ್ಕೆ ಬರ್ಣ ಅಂಕಲ್ ನೀವು ಹೇಳಿದ್ರಿ ಇಂಗ್ಲೀಷ್ ಟೈಟಲ್ ಯಾಕೆ ಅಂತ. ಅದಕ್ಕೆ ಮುಂಚೆ ನಾನು ಗುಮ್ಮಾಸುತ್ತಾ ತೊಂದರೆ ಅಂತ ಇಟ್ಟಿದ್ದೆ. ಆದರೆ ಏನಾಗುತ್ತೆ ಅಂದರೆ ಇವಾಗ ಏನಾಗಿದೆ ಅಂದರೆ GST ಅಂತ ಇಟ್ಟು ಬೇರೆ ಲ್ಯಾಂಗ್ವೇಜ್ಗಳಿಗೆ ಡಬ್ ಮಾಡಿ OTT ಅಂತ ಬಂದಾಗ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಯಾಚಿ ಅಂತ ಬಂದು ಒಂದಷ್ಟು ಡಿಬೇಟ್ಗಳಾಯಿತು. ಸೊ ಗುಮ್ಮಾಸುತ್ತಾ ತೊಂದರೆ ಅಂತ ಇಟ್ಟು ಅದು ಬೇರೆದೇನಾದರೂ ಹೆಸರಿಡಬೇಕು ಅಂದರೆ ಏನು ಅನ್ನೋದು ಗೊತ್ತಾಗಿಲ್ಲ. ಸೊ ಎಲ್ಲದಕ್ಕೂ ಒಂದು ಬೆನಿಫಿಟ್ ಆಗಲಿ, ಒಂದು ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗೋಸ್ಟ್ಸ್ ಇನ್ ಟ್ರಬಲ್ ಅಂತ ಬಂದಿದ್ದು. ಅದು ಒಂದು ವಿಚಾರ. ಇನ್ನೊಂದು, ನನಗೆ ಮತ್ತು ಸಂದೇಶ್ಗೆ ಲಕ್ಕಿ ನಂಬರ್ ಅಂದರೆ 7. ಅದು ನ್ಯೂಮರಾಲಜಿ ನಂಬೋದು ಅದು ಇದು ಇಲ್ಲ, ಎಲ್ಲೇ ಹೋದರೂ ನಾನು 7 ಅಂತ ಹೇಳ್ತೀನಿ. ಒಂದು ಕೋಇನ್ಸಿಡೆನ್ಸ್ ಏನಂದರೆ 2023 ನಾನು ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ, ಮನ್ಸಿಗೆ ಬಂದಾಗ, ಅದು ಹಂಗಂಗೆ ಲಾಸ್ಟ್ ಇಯರ್ ಶುರು ಆಗಬೇಕಾಗಿತ್ತು, ಇಲ್ಲಿಗೆ ಬಂತು. ಆ ನ್ಯೂಮರಾಲಜಿ ಅನ್ನೋದನ್ನ ನಂಬೋದಾದರೆ ಅಥವಾ ನಮ್ಮದೇ ಇದ್ರೂ ನನಗೆ ಲಕ್ಕಿ ನಂಬರ್ ಆಗಿರೋದ್ರಿಂದ 2023 2237 ಬರುತ್ತೆ. ಆ್ಯಂಡ್ ಸಂದೇಶ್ ಪ್ರೊಡಕ್ಷನ್ಸಿಂದ 34ನೇ ಸಿನಿಮಾ ಇದಾಗಿದೆ. ಸೊ 3-4 ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಕೋಇನ್ಸಿಡೆಂಟ್ಲಿ ನನ್ನದು 25ನೇ ಸಿನಿಮಾ 2-5-7 ಆಗಿದೆ. ಸೊ ಎಲ್ಲ ಸೇರಿಕೊಂಡು 7 ಬಂದಿರೋದಕ್ಕೆ ಈ ಡಿಸೈನಲ್ಲಿ ಈ 7 ಕೂರಿಸಿದ್ದು. ಸೊ ಆ ಒಂದು 7 ಲಕ್ಕಿ ನಂಬರ್ 7, ಸಪ್ತ ಸ್ವರಗಳು, ಸಪ್ತ ಸಾಗರ, ಸಪ್ತಪದಿ, ಸಪ್ತ ಅನ್ನೋ ಒಂದು ನಂಬರ್, ಸಪ್ತ ಋಷಿಗಳು, ಈ ರೀತಿ 7ಕ್ಕೆ ತುಂಬ ಒಂದು ಸ್ಪೆಷಲ್ ಪವರ್ ಇದೆ ಅಂತ ಹೇಳೋದು. ನಮಗೆ ಗೊತ್ತಿಲ್ದಿರೋಂಗೆ ನನಗೆ ಮತ್ತು ಸಂದೇಗೆ ಸ್ಪೆಷಲ್ ನಂಬರ್ 7 ಆಗಿದ್ದು 34ನೇ ಸಿನಿಮಾ, ನಂದು 25ನೇ ಸಿನಿಮಾ ಈ 7 ಇಲ್ಲಿ ರಾರಾಜಿಸ್ತಾ ಇರೋದು ಕಾಣಿಸ್ತಾ ಇರೋದು. ಇದು ಒಂದು ವಿಶೇಷತೆ. ಆದರೆ ಬಹಳ ಬಹಳ ವಿಶೇಷ ಅಂತ ಅನಿಸಿದ್ದೇನು ಅಂದರೆ, ಬಹಳ ವಿಶೇಷ ಅಂದರೆ ಏನು ಅನ್ನಿಸ್ತು ಅಂದರೆ, ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನನ್ನ ತಾತ ಸುಬ್ಬಯ್ಯ ನಾಯ್ಡು ಅವರು ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿದ್ದು. ಸೊ ಅವರು ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರು. ಆ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ನಮ್ಮಪ್ಪ ಲೋಕೇಶು. ಭುಜಂಗಯನ ದಶಾವತಾರ ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿದ್ದು ನಮ್ಮಪ್ಪ. ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ನಾನು. ಇವತ್ತು GSTಯಲ್ಲಿ ಪ್ರೊಡ್ಯೂಸರು, ಡೈರೆಕ್ಟರು, ಆ್ಯಕ್ಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಈ ಥರ ಒಂದು ವಿಶೇಷತೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ವಿ ಆರ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಈ ಥರನೂ ಒಂದು ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ಇದೆಲ್ಲೂ ಕೇಳಿಲ್ಲ. ಏನು ಸುಬ್ಬು ಸರ್, ನಾವೆಲ್ಲೂ ಕೇಳಿಲ್ಲ. ಆಮೇಲೆ ಈ ಥರದೊಂದು ಕೋಇನ್ಸಿಡೆನ್ಸು ಆಗಿಲ್ಲ. ಆಮೇಲೆ ಇದು ನನ್ನ ಫ್ಯಾಮಿಲಿಯ 4ನೇ ತಲೆಮಾರು, 4th ಜನರೇಷನ್. ಸೊ ಅದೂ ಒಂದು ವಿಶೇಷತೆ. ಬಹಳ ವಿಶೇಷ ಅಂತ ನನಗನ್ಸಿದ್ದೇನು ಅಂದರೆ, ತುಂಬ ಜನಕ್ಕೆ ಈ ಒಂದು ಆಪರ್ಚುನಿಟಿ ಸಿಗಲ್ಲ. ಮೊದಲನೇ ಡೈರೆಕ್ಷನ್ನಲ್ಲಿ ತನ್ನ ತಾಯಿಗೆ ಮೊದಲನೇ ಶಾರ್ಟ್ ಆ್ಯಕ್ಷನ್ ಕಟ್ ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ಸೊ ಇದೆಲ್ಲ ವಿಶೇಷತೆಗಳೇ ಇರೋದ್ರಿಂದ ನನಗೆ ಈ ಸಿನಿಮಾ ತುಂಬ 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 ದೊಡ್ಡ ಮಟ್ಟದಲ್ಲಿ ಒಂದು ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ, ಒಂದು ಏನಾದರೂ ಅದೇ ರೀತಿಯಾದಂಥ ಒಂದು ಕಮಿಟ್ಮೆಂಟು. ಆಮೇಲೆ ನಾವು ಪ್ರೀತಿಯಿಂದ ಡ್ಯಾಡಿ ಅಂತಲೇ ಕರೆಯೋದು ಸಂದೇಶ್ ಅವ್ರನ್ನ. ಅವ್ರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಣ್ಣ, ಒಂದು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಈ ಥರ ಒಂದು ಪಿಕ್ಚರ್ಗೆ ಸಹಾಯ ಮಾಡಿ, ಬಂಡವಾಳ ಹಾಕಿ, ನಾನು ಇದೀನಿ ಕಣ, ನೀನು ಮಾಡು, ಪರವಾಗಿಲ್ಲ ನೀನು ಮಾಡು ಅಂತ ಆ ಧೈರ್ಯ ತುಂಬಿಸೋವಂಥ ಪ್ರೊಡ್ಯೂಸರ್ಗಳು ನಾನು ನನ್ನ ಜೀವನದಲ್ಲಿ ನೋಡಿರೋದು ತುಂಬ ಕಮ್ಮಿ. ಅದರಲ್ಲಿ ತುಂಬ ಪ್ರಮುಖರು ಅಂದರೆ ನಮ್ಮ ಪ್ರೊಡ್ಯೂಸರು ಸಂದೇಶ್ ನಾಗರಾಜ್ ಅವರು. ಅವ್ರಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ತಂದೆ ಸ್ಥಾನ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ನಿಮ್ಮೊಬ್ಬರಿಗೆ ಅಣ್ಣ ಅಂತ. ಸೊ ಅವರು ಅದೇ ರೀತಿಯಲ್ಲಿ ನನಗೆ ಮಗನ ಒಂದು ಸ್ಥಾನವನ್ನು ಕೊಟ್ಟು, ತನ್ನ ಫ್ಯಾಮಿಲಿಯ ಒಬ್ಬ ಮೆಂಬರ್ ಆಗಿ ನನ್ನ ಸ್ವಾಗತಿಸಿ, ನನ್ನ ಪ್ರೀತಿ ಕೊಟ್ಟು, ಆಮೇಲೆ ನನ್ನ ಸಹೋದರ ಸಂದೆ, ನಾನು ಸಂದೆ ಮಾತಾಡೋಕೆ ಶುರು ಮಾಡಿದ್ರೆ 1 ಅವರು
ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ. ಇವತ್ತು ಅದೇ ಬ್ಯಾನರಲ್ಲಿ ನಾವು ಆಮೇಲೆ ಎಂತೆಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು, ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿರುವಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ನಾನು ನಿರ್ದೇಶಕನಾಗಿ ಬರ್ತಾ ಇರೋದು ನನಗೆ ಒಂದು ಗೌರವ. ಇಟ್ ಈಸ್ ಎನ್ ಆನರ್. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸಿನಿಮಾ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಎಂಟರ್ಟೈನ್ಮೆಂಟ್ ಅನ್ಲಿಮಿಟೆಡ್. GSTಯನ್ನು 18% ಟ್ಯಾಕ್ಸ್ ಅಂತ ಕೇಳಿದ್ರೆ ನಾವು ಹೇಳೋದಷ್ಟೇ, ಟ್ಯಾಕ್ಸ್ ಫ್ರೀ ಎಂಟರ್ಟೈನ್ಮೆಂಟ್. ಏನೇನು ಮಜಾ ಮಾಡಬೇಕು ಅದಷ್ಟು ಇದೆ. ನನ್ನ ತಾಯಿ, ನನ್ನ ಮಗ ಅರವಿಂದು, ಆಮೇಲೆ ಇನ್ಯಾರಿಲ್ಲಿ ಗೊಬ್ಬರ, ನಿವೇದಿತಾ, ಇವರೆಲ್ಲ ನನ್ನ ಸಿನಿಮಾದ ದೆವ್ವಗಳು. ನಿವೇದಿತಾಗೆ ಆ್ಯಕ್ಚುಲಿ ಕರೆಕ್ಟಾಗಿ ಸೂಟ್ ಆಗಿದೆ ಅಂದರೆ ಅವಳೊಬ್ಬಳಿಗೆ ಮೇಕಪ್ಪು. ತಬ್ಲಾ ನಾಣಿ ಕರೆಕ್ಟು, ನಮ್ಮ ತಮಟೆ ನಾಣಿನೂ ಇದ್ದಾರೆ, ತಬ್ಲಾ ನಾಣಿ ಸಾರಿ ತಬ್ಲಾ ನಾಣಿ. ಹೀಗೆ ಹಲವಾರು ಜನ. ಶೋಭರಾಜ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ, ಅಶೋಕ್ ಮಾಮ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಒಂದು ಹೊಸತನವನ್ನು ಇಟ್ಕೊಂಡು ನಾವು ಮಾಡ್ತಿರೋದಂಥ ಒಂದು ಸಿನಿಮಾ. ಆ್ಯಂಡ್ ಗೋಸ್ಟ್ಸ್ ಇನ್ ಟ್ರಬಲ್ ಅಂದರೆ ಅದರಲ್ಲೇ ಹೇಳುತ್ತೆ, ಈ ಗೋಸ್ಟ್ಸ್ ಇನ್ ಟ್ರಬಲ್ ಬೇರೆಯವ್ರಿಗೆ ಟ್ರಬಲ್ ಕೊಡೋದಲ್ಲ, ತುಂಬ ಸುಂದರವಾದಂಥ ಒಂದು ಪ್ರೀತಿಯಿಂದ ಮಾಡಿರುವಂಥ ಒಂದು ಕತೆ ಇದು. ನನಗೆ ಈ ಕತೆ ಮನಸ್ಸಿಗೆ ಬಂದಾಗ ನಾನು ಈ ಥರ ಮಾಡ್ಬೋದು ಅಂತ ತೇಜು ಹತ್ರ ಹೇಳಿ, ತೇಜು ಆಮೇಲೆ ಎಸ್ ಇದನ್ನು ಮಾಡ್ಬೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ರಾಜಶೇಖರ್ಗೆ ಈ ಕಥೆಯನ್ನು ಹೇಳಿ, ರಾಜಶೇಖರ್ ಡೆವಲಪ್ ಮಾಡಿ, ಸೆಕೆಂಡ್ ಹಾಫ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಅದ್ಭುತವಾದಂಥ ಸ್ಕ್ರೀನ್ ಪ್ಲೇಗಳು, ಒಂದೊಂದೇ ಸೀನ್ ತೊಗೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಪುಟ್ಟಿಂಗ್ ಇನ್ ಲಾಟ್ ಆಫ್ ಎಫರ್ಟ್ಸ್. ಆ್ಯಂಡ್ ಬಹಳ ವಿಶೇಷವಾದ ವಿಷಯ ಅಂದರೆ ಈ ಸಿನಿಮಾದಲ್ಲಿ ಮೋರ್ ದೆನ್ 1 hour ಗ್ರಾಫಿಕ್ಸ್ ಇದೆ. ಸೊ ಹೊಸತರದ ಒಂದು ಸಿನಿಮಾವನ್ನು ಕೊಡಬೇಕು, ಹೊಸದೇನಾದರೂ ಒಂದು ಪ್ರಯತ್ನ ಪಡಬೇಕು ಅಂತ ಮಾಡಿರುವಂಥ ಒಂದು ಸಿನಿಮಾ. ಸೊ GST ಇದು ನನ್ನ ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಫ್ಯಾಮಿಲಿ ಲೆಗಸಿಯ ಒಂದು ಜವಾಬ್ದಾರಿ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿರುವಂಥ ನನ್ನ ಪ್ರೊಡ್ಯೂಸರ್ಗೆ ನಾನು ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೋದು ಅಂದರೆ, ಈ ಸಿನಿಮಾದ ಮುಖಾಂತರ ಅವ್ರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗಬಾರ್ದು. ಈ ಸಿನಿಮಾ ನಮಗೆ ಒಂದು ದೊಡ್ಡ ಕಾನ್ಫಿಡೆನ್ಸನ್ನು ಮತ್ತೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಡೀ ತಂಡದವರು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೇ ನಿಂತಿರುವಂಥ ಅರುಣ್, ವಿನಯ್, ಶಿವು, ಅವಿ, ಇನ್ನೆಲ್ಲಿ ಯಾರಿದ್ದಾರೆ ನಮ್ಮವರು, ಪ್ರಶಾಂತ, ಹರೀಶ್ ರಾಯಪ್ಪ, ಇಲ್ಲಿ ಹರೀಶು, ಆಮೇಲೆ ಪ್ರತಾಪ್ ಭಂಡಾರಿ ಎಲ್ಲಿದ್ದಾನೆ ಅಲ್ಲಿ, ರಂಗಸ್ವಾಮಿ, ಆಮೇಲೆ ಇಲ್ಲಿ ಯಾರಿದ್ದಾರೆ, ಇನ್ಯಾರು ಮಿಸ್ಸಿಂಗು ಅಷ್ಟೇನಾ, ಭಾಸ್ಕರ್, ನಮ್ಮ ಟೀಮ್ ಎಲ್ಲರೂ, ಲಕ್ಷ್ಮಿ ಎಲ್ಲರೂ ಪ್ರಯತ್ನವನ್ನು ತುಂಬ ಪ್ರಾಮಾಣಿಕವಾಗಿ ಪಟ್ಟಿದ್ದೀವಿ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ನನ್ನ ಮಗ ರಂಗಪ್ರವೇಶವನ್ನು ಮಾಡ್ತಾ ಇದ್ದಾನೆ, ಅವನಿಗೂ ನಿಮ್ಮ ಆಶೀರ್ವಾದ ಇರಲಿ, ಶುಭ ಹಾರೈಸಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀವಿ ಎಲ್ರಿಗೂ? ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಮೊನ್ನೆ ಅಷ್ಟೇ ನಮ್ಮ ಸಂದೇಶ್ ನಾಗರಾಜ್ ಅವರ ಸರ್ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಲ್ಲ ಅದು ಬರ್ತೀನಿ, ಕೇಳಿ ಸರ್. ಒಂದು 50 days ಆಗುತ್ತೆ ಸರ್, ಒಂದಷ್ಟು ಸೆಟ್ ಇದೆ ಬ್ಯಾಂಗ್ಳೂರು. ಸಾಂಗಿಗೆ ಮಾತ್ರ ನಾವು ಆಚೆ ಕಡೆ ಹೋಗ್ಬೋದು ಸರ್, ಲಂಡನ್ಗೆ ಯಾಕೆ ಹೋಗಲಿ. ಕೇಳಿ ಅವನಿಗೆ. ರಾಜೇಶ್, ಏನೂ ಇಲ್ಲ ಪ್ರಶ್ನೆ, ಏನಾದರೂ ಕೇಳಿ ಅವನಿಗೆ. ಏನು ಮಾತಾಡ್ತಾನೆ ಪಾಪ ಅವನು. ಹಲೋ, ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನಲ್ಲಿ ಮಾತಾಡ್ತೀನಿ ಅಂತ ಹೇಳು. ನಿಜ. ಓಕೆ, ಈಗ ಏನಾದ್ರು ಪ್ರಶ್ನೆ ಇದೆಯಾ ಸರ್? ನೋ? ಓಕೆ, ಡನ್. ಎಲ್ಲ ಮತ್ತೆ ವಿಶೇಷವಾದಂಥ ಒಂದು ಧನ್ಯವಾದಗಳು ನಮ್ಮ ಮಾಧ್ಯಮ ಮಿತ್ರರಿಗೆ. ದಯಮಾಡಿ ಈ ನಮ್ಮ ಸಿನಿಮಾನ ಜನರಿಗೆ ತಲುಪಿಸೋದ್ರಲ್ಲಿ ನಿಮ್ಮ ಸಹಾಯ ಯಥೇಚ್ಛವಾಗಿ ಬೇಕಾಗಿದೆ. ಸೊ ಆ್ಯಂಡ್ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಇನ್ನೊಂದು ಸಣ್ಣ ಕಾರ್ಯಕ್ರಮ ಏನಂದರೆ, ತಗೊಳ್ಳಿ. ನಾನು ಹೇಳೋದೇ ಬೇಡ, ನೀವು ಹೇಳ್ಬಿಟ್ರಿ. ಮೊನ್ನೆ ನಮ್ಮ ಪ್ರೊಡ್ಯೂಸರ್ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಆದರೆ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಮತ್ತೆ ಅವರಿಗೆ ವಿಶೇಷವಾದಂಥ ಒಂದು ವಿಶಸ್ಸನ್ನು ನಿಮ್ಮ ಮುಖಾಂತರ ಎಲ್ಲರೂ ಕೊಟ್ಟು ಕೇಕ್ ಕಟ್ ಮಾಡಿ ಆಚರಿಸುವ ಮುಖಾಂತರ ನಾವು ಅವರಿಗೆ ವಿಶಸ್ ತಿಳಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ನೀವು ತೊಗೊಂಬಿಡಿ, ಫೋಟೋ ತೊಗೊಂಬಿಡಿ.